Hello everyone. In this session we discuss about fixed points and some theorems and problems on a fixed point. Last class ಅಲ್ಲಿ ನಾವು ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಅಲ್ಲಿ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡೋದು ಹಾಗೆಯೇ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಟುಡೇ we learn about fixed point. Define fixed point or define a invariant point. How we define the invariant point? A point Z is called a fixed point of the bilinear transformation W is equal to AZ plus B divided by CZ plus D if W is equal to Z. W ಗೆ Z ಕೊಟ್ಟಾಗ ಆ Z ನ ನಾವೇನು ಹೇಳ್ತೀವಿ ಫಿಕ್ಸ್ಡ್ ಪಾಯಿಂಟ್ ಅಂತ ಕರಿತೀವಿ. ವಿ ಕ್ಯಾನ್ ಆಲ್ಸೋ ಡಿಫೈನ್, ಇದನ್ನ ನಾವು ಬೇರೆ ರೀತಿನೂ ಡಿಫೈನ್ ಮಾಡ್ಬೋದು. ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದರೆ ದ ಪಾಯಿಂಟ್ಸ್ ವಿಚ್ ಕೋಯಿನ್ಸೈಡ್ ವಿತ್ ದೇರ್ ಟ್ರಾನ್ಸ್ಫಾರ್ಮೇಷನ್. ನಾವು ಮ್ಯಾಪಿಂಗ್ ಮಾಡಿದಾಗ ಸೇಮ್ ಟ್ರಾನ್ಸ್ಫಾರ್ಮೇಷನ್ ಬಂದರೆ Z ಪ್ಲೇನಲ್ಲಿರೋಂಥದ್ದು ಹಾಗೆಯೇ W ಪ್ಲೇನಿಗೆ ಬಂದರೆ ದಟ್ ಪಾಯಿಂಟ್ ಈಸ್ ಕಾಲ್ಡ್ ಎ ಫಿಕ್ಸ್ಡ್ ಪಾಯಿಂಟ್. ಯಾವಾಗ ಅದಾಗೋದು W ಇಸ್ ಈಕ್ವಲ್ ಟು Z ಕೊಟ್ಟರೆ ಮಾತ್ರ ಇಟ್ ಈಸ್ ಎ ಸೇಮ್ ಟ್ರಾನ್ಸ್ಫಾರ್ಮೇಷನ್ನು Z ಪ್ಲೇನ್ ಟು W ಪ್ಲೇನ್ಗೆ ಬರೋಕ್ಕೆ ಸಾಧ್ಯ ಇರೋಂಥದ್ದು. ದಟ್ ಪಾಯಿಂಟ್ ಈಸ್ ಕಾಲ್ಡ್ ಎಸ್ ಎ ಫಿಕ್ಸ್ಡ್ ಪಾಯಿಂಟ್. ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ದ fixed point. Now theorem: a bilinear transformation other than the identity transformation has at most two fixed points. If there are more than two fixed points, then it is an identity transformation. So ಇದೇನು ಹೇಳ್ತಾ ಇದೆ, theorem state that. ನೋಡಿ theorem ಏನು ಹೇಳ್ತಿದೆ ಅಂದರೆ a bilinear transformation, ಈ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ಲಿ ಅದರ್ ದ್ಯಾನ್ ದ, ಈ ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಷನ್ ಬಿಟ್ಟು, ಅದು ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಷನ್ ಬಿಟ್ಟು ಯಾವುದೇ ಟ್ರಾನ್ಸ್ಫಾರ್ಮೇಷನ್ ಇದ್ರೂ ಕೂಡ ಅಟ್ಮೋಸ್ಟ್ ಟೂ ಫಿಕ್ಸ್ಡ್ ಪಾಯಿಂಟ್ಸ್ ಇರಬೇಕು. ದಿಸ್ ಈಸ್ ದ ಒನ್ ಕೇಸ್. ಇನ್ನೊಂದು ಕೇಸ್ ಏನು ಹೇಳ್ತಾ ಇದ್ದಾರೆ, ಇಫ್ ದೇರ್ ಆರ್ ಮೋರ್ ದೆನ್ ಟೂ ಫಿಕ್ಸ್ಡ್, ನಮಗೆ ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಷನ್ ಬಿಟ್ಟು ಬೇರೆ ಯಾವುದೇ ಟ್ರಾನ್ಸ್ಫಾರ್ಮೇಷನ್ ತಗೊಂಡಾಗ ವಿ ಗೆಟ್ ಅಟ್ಲೀಸ್ಟ್ ಆರ್ ಅಟ್ಲೀಸ್ಟ್ ಅಲ್ಲ ಅಟ್ಮೋಸ್ಟ್ ಮ್ಯಾಕ್ಸಿಮಮ್ ಟೂ ಫಿಕ್ಸ್ಡ್ ಪಾಯಿಂಟ್ಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸೆಕೆಂಡ್ ಪಾರ್ಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಪೋಸ್ ಇಟ್ ಈಸ್ ಮೋರ್ ದೆನ್ ಟೂ ಫಿಕ್ಸ್ಡ್ ಪಾಯಿಂಟ್ ದೆನ್ ಇಟ್ ಈಸ್ ಎನ್ ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಷನ್. ಮೋರ್ ದೆನ್ ಎರಡು ಫಿಕ್ಸ್ಡ್ ಪಾಯಿಂಟ್ ಬಂತು ಅಂದರೆ ನಾವು ಅದನ್ನು ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಷನ್ ಅಂತ ಪ್ರೂವ್ ಮಾಡಬೇಕು. ಪ್ರೂಫ್ ಕನ್ಸಿಡರ್ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್. ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಮೀನ್ಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ W is equal to AZ plus B divided by CZ plus D. What is the condition for bilinear? AD minus BC not equal to 0. Now let Z be a fixed point. Here we discuss about a fixed point. Therefore consider let Z be a fixed point. Z be a fixed point ಅಂದ್ರೆ ಏನು? Put W is equal to Z or Z is equal to W. Both are the same. W ಗೆ Z ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲ Z ಇರೋ ಕಡೆ W ನ ಸಬ್ಸ್ಟಿಟ್ಯೂಟ್ ಮಾಡಿ. Now put W is equal to Z is equal to RHS, write as it is AZ plus B divided by CZ plus D. Now cross multiply. Now we can cross multiply. We get Z into, ಏನು cross multiply ಮಾಡ್ತಾ ಇದ್ದೀವಿ? To find the roots. Therefore we take the cross multiplication. Z into CZ plus D is equal to AZ plus B. Now remove the factor or multiply the factors. Z into C into Z is CZ square plus D into Z. Take right side element to left side. We get minus AZ plus B is shifted to left side. We get minus B is equal to 0. That is CZ square plus, here Z is in a common term. Take outside. D minus A into Z minus B is equal to 0. Now this equation represent, here this equation represent a quadratic equation. This is in the form of ax square plus bx plus c is equal to 0 form. So that equation represent a quadratic equation. Quadratic equation na ನಾವು ಸಾಲ್ವ್ ಮಾಡಿದ್ರೆ ನಮಗೆ ಎಷ್ಟು ರೂಟ್ಸ್ ಸಿಗುತ್ತೆ? We get only the two roots. The maximum roots are only 2. This is a quadratic equation in which variable? In z, and therefore as a at most two roots corresponding to two fixed points. Z ಗೆ 2 ಪಾಯಿಂಟ್ಸ್ ಇರೋದ್ರಿಂದ ನಮಗೆ ಇಲ್ಲಿ 2 ರೂಟ್ಸ್ ಬರ್ತಾ ಇದೆ. ಈ 2 ರೂಟ್ಸ್ ಎಲ್ಲಿರುತ್ತೆ ಅಂದರೆ Z ಪ್ಲೇನ್ W ಪ್ಲೇನಲ್ಲಿ ಇರೋವಂಥದ್ದು. ಸೊ 2 ರೂಟ್ಸ್ ಕರಸ್ಪಾಂಡಿಂಗ್ ಟು 2 ಫಿಕ್ಸ್ಡ್ ಪಾಯಿಂಟ್ಸ್. ಸೊ ಒಂದು ಕೇಸು ಪ್ರೂವ್ ಆಗಿದೆ, ಒಂದು ಪಾರ್ಟ್ ಆಗಿದೆ. ಈಗ ನಾವು ಇನ್ನೊಂದು ಏನಂತ ಪ್ರೂವ್ ಮಾಡಬೇಕು? ವಿ ಕ್ಯಾನ್ ಪ್ರೂವ್ ದಟ್
ಮೋರ್ ದ್ಯಾನ್ 2 ಫಿಕ್ಸ್ಡ್ ಪಾಯಿಂಟ್ ಆದರೆ ಅದು ಐಡೆಂಟಿಟಿ ಅಂತ ತೋರಿಸ್ಬೇಕು. ಈಗ ಇಲ್ಲಿಗೆ ಝೆಡ್ಗೆ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಇರೋದ್ರಿಂದ ನಮಗಿಲ್ಲಿ ಸಾಲ್ವ್ ಮಾಡಿದರೆ ನಮಗೆ ಎಕ್ಸಿಸ್ಟ್ ಆಗೋದು ಓನ್ಲಿ 2 ರೂಟ್ಸು. ಹಾಗಾಗಿ ಇಲ್ಲಿ 2 ರೂಟ್ಸ್ ಇರೋದ್ರಿಂದ ದಟ್ ಈಸ್ ದ ಇಫ್ ಇಟ್ ಈಸ್ ನಾಟ್ ಎ ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಷನ್ ದೆನ್ 2 ರೂಟ್ಸ್ ಆರ್ ಎಕ್ಸಿಸ್ಟ್. 2 ರೂಟ್ಸ್ ಆರ್ ಎಕ್ಸಿಸ್ಟ್ ಮೀನ್ಸ್ 2 ಫಿಕ್ಸ್ಡ್ ಪಾಯಿಂಟ್ಸ್ ಆರ್ ಎಕ್ಸಿಸ್ಟ್ ಅಂತ. ಈಗ ನಾವು ಮತ್ತೊಂದು ಪ್ರೂವ್ ಮಾಡಬೇಕು. ಮೋರ್ ದೆನ್ 2 ವ್ಯಾಲ್ಯೂ ಇತ್ತು ಅಂದರೆ ಅದು ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಷನ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಇಫ್ ಮೋರ್ ದೆನ್ 2 ವ್ಯಾಲ್ಯೂಸ್ ಫಾರ್ ಝೆಡ್ ಎಕ್ಸಿಸ್ಟ್, ಮೋರ್ ದೆನ್ 2 ವ್ಯಾಲ್ಯೂ ಬರಬೇಕು ಅಂದರೆ ಇಟ್ ಸ್ಯಾಟಿಸ್ಫೈಯಿಂಗ್ ದ ಅಬೋವ್ ಈಕ್ವೇಷನ್. ನೋಡಿ ಈ ಈಕ್ವೇಷನ್ ಏನು ಸ್ಯಾಟಿಸ್ಫೈಡ್ ಮಾಡಬೇಕು, ಸಿ ಇಸ್ ಈಕ್ವಲ್ ಟು 0 ಬರಬೇಕು, ದೆನ್ ಡಿ ಮೈನಸ್ ಎ ಇಸ್ ಈಕ್ವಲ್ ಟು 0 ಬರಬೇಕು, ಬಿ ಇಸ್ ಈಕ್ವಲ್ ಟು 0 ಮೀನ್ಸ್ ದ ಕೋಎಫಿಷಿಯಂಟ್ ಆಫ್ ಅಬೋವ್ ಈಕ್ವೇಷನ್ ಶುಡ್ ಬಿ ಎ 0. ಹಾಗಾಗಿ ಸಿ ವ್ಯಾಲ್ಯೂ 0 ತೊಗೊಂಡಿದ್ದೀವಿ, ಡಿ ಮೈನಸ್ ಎಗೆ 0 ತೊಗೊಂಡಿದ್ದೀವಿ, ಬಿಗೆ 0 ತೊಗೊಂಡಿದ್ದೀವಿ. ಇನ್ ದಿಸ್ ಕೇಸ್ ದ ಟ್ರಾನ್ಸ್ಫಾರ್ಮೇಷನ್ ಬಿಕಮ್ಸ್ ಯಾವುದು ಟ್ರಾನ್ಸ್ಫಾರ್ಮೇಷನು, ಡಬ್ಲ್ಯೂ ಇಸ್ ಈಕ್ವಲ್ ಟು ಎ ಝೆಡ್ ಪ್ಲಸ್ ಬಿ ಡಿವೈಡ್ ಬೈ ಸಿ ಝೆಡ್ ಪ್ಲಸ್ ಡಿ. ದಿಸ್ ಟ್ರಾನ್ಸ್ಫಾರ್ಮೇಷನ್ ಬಿಕಮ್ಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎ ಇಂಟು ಝೆಡ್ ಪ್ಲಸ್ a into z plus b. What is b value here? 0. And c, what is c value? 0. 0 into z plus d. What is d? d minus a is equal to 0 gives d is equal to a. That is a z by a. A get cancelled. W is equal to z. So w is equal to z ಏನು represent ಮಾಡುತ್ತೆ? ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಷನ್. ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಷನ್ ಅಂದ್ರೇನು, ಝೆಡ್ಗೆ ನಾವೇನು ಕೊಡ್ತೀವೋ ಅದೇ ಇಮೇಜ್ ಏನಾಗುತ್ತೆ ಡಬ್ಲ್ಯೂ ಪ್ಲೇನಲ್ಲಿ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಷನ್. ಸೊ ನೋಡಿ, ಮೋರ್ ದ್ಯಾನ್ 2 ವ್ಯಾಲ್ಯೂಸ್ ಬೇಕು ಅಥವಾ ಮೋರ್ ದ್ಯಾನ್ 2 ರೂಟ್ಸ್ ಬೇಕು ಅಂದಾಗ ನಾವೇನು ಮಾಡ್ತೀವಿ, ಇಲ್ಲಿ ಝೆಡ್ಗೆ 0 ತೊಗೊಳ್ಳೋದಿಲ್ಲ, ಅದ್ರ ಕೋಫಿಷಿಯೆಂಟ್ಗೆ ವೇರಿಯಬಲ್ ಕೋಫಿಷಿಯೆಂಟ್ಗೆ 0 ತೊಗೋತಾ ಬರ್ತೀವಿ. ಝೆಡ್ ಸ್ಕ್ವೇರ್ ಕೋಫಿಷಿಯೆಂಟ್ ಇಸ್ ಇನ್ ಸಿ 0 ಅಂದರೆ ಹೋಲ್ ಟರ್ಮ್ ವಿಲ್ ಬಿ 0 ಮಾಡ್ಕೊಳ್ಳೋದಕ್ಕೋಸ್ಕರ ಆ ರೀತಿ ಮಾಡ್ತಾ ಇದ್ವಿ. ಸಿ 0 ಆಗುತ್ತೆ. ಇಲ್ಲಿ ಝೆಡ್ ಕೋಫಿಷಿಯೆಂಟ್ ಇಸ್ ಇನ್ ಡಿ ಮೈನಸ್ ಎ ದಟ್ ಈಸ್ ಈಕ್ವಲ್ ಟು 0. ಇಯರ್ ಝೆಡ್ ರೈಸ್ ಟು 0 ಫಾರ್ಮ್ ಇಸ್ ದೇರ್. ಸೊ ಮೈನಸ್ ಬಿ ಇಸ್ ಈಕ್ವಲ್ ಟು 0 ಮೀನ್ಸ್ ಬಿ ಇಸ್ ಈಕ್ವಲ್ ಟು 0. ಸೊ ಈ ಎಲಿಮೆಂಟ್ನ ನಾವು ಗಿವನ್ ಟ್ರಾನ್ಸ್ಫಾರ್ಮೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಎ ಝೆಡ್ ಬೈ ಎ ಫಾರ್ಮ್ ಬರುತ್ತೆ. ಎ ಗೆಟ್ ಕ್ಯಾನ್ಸಲ್, ವಿ ಗೆಟ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಝೆಡ್. ಡಬ್ಲ್ಯೂ ಇಸ್ ಈಕ್ವಲ್ ಟು ಝೆಡ್ ಅಂದರೆ ಏನು, ಇಟ್ ಈಸ್ ಇನ್ ಎ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಷನ್. ಇಟ್ ಈಸ್ ಇನ್ ಎ ಫಾರ್ ಎಕ್ಸಾಂಪಲ್ ಫಾರ್ ದ ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಷನ್. ದಿಸ್ ಇಸ್ ದ ಪ್ರೂಫ್ ಆಫ್ ದ ಗಿವನ್ ಥಿಯರಮ್. ನೆಕ್ಸ್ಟ್, ಪ್ರಾಬ್ಲಮ್ಸ್ ಆನ್ ಎ ಫಿಕ್ಸ್ಡ್ ಪಾಯಿಂಟ್. Find the fixed points of the transformation W is equal to 3z minus 4 divided by z. Given, what is the given? W is equal to 3z minus 4 divided by z. ನಾವು ಈ ಫಿಕ್ಸ್ಡ್ ಪಾಯಿಂಟ್ ಕಂಡಿಡಿಯೋದು ಯಾವಾಗಲೂ ಕೂಡ ಬೈಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ಗೆ. ನೋಡಿ, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಬೈಲೀನಿಯರ್. ಬೈಲೀನಿಯರ್ ಅಂದ್ರೇನು, ಎ ಝೆಡ್ ಪ್ಲಸ್ ಬಿ ಡಿವೈಡ್ ಬೈ ಸಿ ಝೆಡ್ ಮೈನಸ್ ಸಿ ಝೆಡ್ ಪ್ಲಸ್ ಡಿ ಫಾರ್ಮ್. ಎ ಝೆಡ್ ಪ್ಲಸ್ ಬಿ ಡಿವೈಡ್ ಬೈ ಸಿ ಝೆಡ್ ಪ್ಲಸ್ ಡಿ. ಇಲ್ಲಿ ಡಿ ವ್ಯಾಲ್ಯೂ ಏನಿದೆ 0 ಇದೆ ಅಷ್ಟೇ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ದ ಬೈಲೀನಿಯರ್. ಡಬ್ಲ್ಯೂ ಇಸ್ ಈಕ್ವಲ್ ಟು 3z ಮೈನಸ್ 4 ಡಿವೈಡೆಡ್ ಬೈ ಝೆಡ್. ಫೈಂಡ್ ದ ಫಿಕ್ಸ್ಡ್ ಪಾಯಿಂಟ್ ಅಂತ ಹೇಳಿದ್ದಾರೆ. ಫಿಕ್ಸ್ಡ್ ಪಾಯಿಂಟ್ ಅಂತ ನಾವೇನು ಮಾಡಬೇಕು, ಡಬ್ಲ್ಯೂ ಇಸ್ ಈಕ್ವಲ್ ಟು ಝೆಡ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಾಟ್ ಇಸ್ ಝೆಡ್? ಝೆಡ್ ಇಸ್ ಎ ಫಿಕ್ಸ್ಡ್ ಪಾಯಿಂಟ್ ಆರ್ ಇನ್ವೇರಿಯಂಟ್ ಪಾಯಿಂಟ್. ಲೆಟ್ ಝೆಡ್ ಬಿ ಎ ಫಿಕ್ಸ್ಡ್ ಪಾಯಿಂಟ್. ದೇರ್ ಫೋರ್ ಪುಟ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಝೆಡ್ ಸಬ್ಸ್ಟಿಟ್ಯೂಟ್ ಮಾಡಿ. 3z minus 4 by z is equal to z. Take the cross multiplication. 3z minus 4 is equal to z square. Now shift right LHS element to right side. We get z square plus 3z can be written as minus 3z. Minus 4 becomes a plus 4 is equal to 0. Now see here, this is in a quadratic equation. This equation is solved by using two methods. One is formula method, another one is factorization. Here factorization is not possible. Factorization is not possible. Therefore, we can apply the formula. That is, z is equal to minus b plus or minus root of b square minus 4ac divided by 2a. What is z square coefficient? A. A is equal to what? 1. Z coefficient is in a b, that is minus 3, and constant is in a taken as c. Now substitute. And we get z is equal to 3 plus or minus 3 square is in a 9. 9 minus 16 divided by 2. That is 3 plus or minus root of 7 whole divided by 2. Z is equal to, we get
two values. One is 3 plus I root 7 by 2. Another one is 3 minus I root 7 by 2. These 2 points are the fixed point for the given transformation. W is equal to 3z minus 4 divided by z. This is the solution. Solution means these are the fixed point for the given transformation. Now we move on to the second problem. Find the invariant point. Nodi, previous problem alli fixed point anta kelidru. Ee problem alli ಏನು ಕೇಳಿದರೆ invariant point ಅಂದ್ರೂ ಒಂದನೇ, fixed point ಅಂದ್ರೂ ಒಂದನೇ. ಯಾವುದೇ ಕೇಳಿದ್ರು ಕೂಡ ನಮಗೆ ಅದು ಒಂದೇ, because fixed point is also called as an invariant point. Find the invariant points of the transformation. W is equal to z minus 1 divided by z plus 1. Let z be an invariant point or z be a fixed point. Therefore, put W is equal to z. Then take the cross multiplication. Z minus 1 is equal to z into z plus 1. Now multiply the factor z into z square plus z. Now shift left side element to right side. Z square. This z becomes minus z get cancelled. Remaining is z square is equal to minus 1. Now take root on both sides. Z is equal to plus or minus. So here z square is equal to minus 1. Z square is equal to minus 1. Take root on both sides. We get z is equal to plus or minus square root of minus 1. What is square root of minus 1? That is I. How many points are there? We have 2 points. One is z is equal to I and z is equal to minus I. These are the invariant points for the given transformation. Okay. Third problem. Find the fixed points of the bilinear transformation. W is equal to I minus z divided by z plus I. Answer. Let us consider W value. W is equal to I minus z divided by z plus I. It is in a bilinear. ಇಲ್ಲಿ ಫಸ್ಟ್ z ಬರಿಬೇಕಾಯಿತು, ಫಸ್ಟ್ I ಇದೆ, ಬಿಕಾಸ್ ಇಲ್ಲಿ ಮೈನಸ್ ಇರೋದ್ರಿಂದ ನೆಕ್ಸ್ಟ್ ಬರ್ಕೊಂಡಿದ್ದಾರೆ ಅಷ್ಟೇ. ಇದು ಕೂಡ bilinear transformation. Let z be a fixed point. Put W is equal to z. Then I minus z divided by z plus I is equal to what? Z. Now cross multiply. We get I minus z is equal to z into z is z square plus I into z. Now shift the left side element to right side. We get z square plus I into z minus I plus z. Simplify. We get z square plus, here z is in a common, 1 plus I into z. I is in a constant, right as it is, minus I is equal to 0. This equation represents a quadratic equation with a is equal to 1, b is equal to 1 plus I and c is equal to minus I. Bilinear means we get only the two fixed points. Then by using the formula minus b plus or minus root of b square minus 4ac divided by 2a, substitute the value abc to this formula. We get like that. Then simplify. Z is equal to minus of 1 plus I plus or minus square root of 1 plus I whole square means it is in the form of a plus b whole square. Apply the formula and simplify. We get like that. Okay. Then after simplification, 1 minus 1 is a 0. 2i plus 4i is in a 6i. Here I is under root. ಕಾಂಪ್ಲೆಕ್ಸ್ ನಂಬರ್ ಅಂದರೆ ನಮಗೆ ಐ ಯಾವಾಗಲೂ ಕೂಡ ಎ ಪ್ಲಸ್ ಐ ಬಿ ಮೀನ್ಸ್ ಎಕ್ಸ್ ಪ್ಲಸ್ ಐ ಇಂಟು ವೈ ಫಾರ್ಮಲ್ಲಿ ಇರ್ತಿತ್ತು. ಐ ಯಾವುದೇ ರೂಟ್ ಒಳಗಡೆ ಆಗಲಿ ಅಥವಾ ಡಿನಾಮಿನೇಟ್ರಲ್ಲಿ ಇರೋದಿಲ್ಲ. ಹಾಗಾಗಿ ನಾವು ಏನು ಮಾಡ್ತೀವಿ, ಈ ರೂಟ್ ಆಫ್ 6 ಇದೆಯಲ್ಲ ಅದನ್ನು ಸಿಂಪ್ಲಿಫೈ ಮಾಡ್ಕೋತೀವಿ. ಹಾಗಾಗಿ ನಾವು ಏನು ಮಾಡ್ತೀವಿ, ಲೆಟ್ ಅಸ್ ಕನ್ಸಿಡರ್ ಫಸ್ಟು 6i ಕನ್ಸಿಡರ್ ಮಾಡಿಕೊಂಡು ಆಮೇಲೆ ರೂಟ್ ಅಪ್ಲೈ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ 6i. 6i is equal to 6 ಇಂಟು ಇದನ್ನು ಯಾವ ರೀತಿ ಬರ್ಕೋತೀವಿ, ಐ ಕ್ಯಾನ್ ಬಿ ರಿಟನ್ ಆಸ್ ಅದು ಯೂಲರ್ಸ್ ಫಾರ್ಮುಲಾ. ಯೂಲರ್ಸ್ ಫಾರ್ಮುಲಾ ಅಂದರೆ ಕಾಸ್ ಪೈ ಬೈ 2 ಪ್ಲಸ್ ಐ ಸೈನ್ ಪೈ ಬೈ 2. ಇಲ್ಲಿ ಕಾಸ್ ಟೀಟಾ ಪ್ಲಸ್ ಐ ಸೈನ್ ಟೀಟಾ ಫಾರ್ಮುಲಾ ಯೂಸ್ ಮಾಡೋದಕ್ಕೋಸ್ಕರ ಈ ರೀತಿ ಬರ್ದಿದ್ವಿ. ಕಾಸ್ ಪೈ ಬೈ 2. ವಾಟ್ ಇಸ್ ಕಾಸ್ ಪೈ ಬೈ 2? 0 ಪ್ಲಸ್ ಐ ಸೈನ್ ಪೈ ಬೈ 2. ವಾಟ್ ಇಸ್ ಸೈನ್ ಪೈ ಬೈ 2? 1. 0 plus I into 1 is I. I into 6 again 6i. Therefore 6i can be written as 6 into cos pi by 2 plus I sin pi by 2. Now root on both sides. Root of 6i is equal to square root of 6 into cos pi by 2 plus I sin pi by 2 power of 1 by 2. Power of 1 by 2. Now de Moivre's formula. De Moivre's method means in the complex number in basic class in the pure we already discussed the ನಿಮ್ಗೆಲ್ಲ ಗೊತ್ತಿದೆ ಡಿ ಮೂವಿಯರ್ಸ್ ಫಾರ್ಮುಲಾ ಅಂತ ಇದೆ. ಏನು ಡಿ ಮೂವಿಯರ್ಸ್ ಅಂದರೆ
It is nothing but cos theta plus I sin theta to the power of n can be written as cos n theta plus I sin n theta. ಅದನ್ನ ಡಿ ಮೂವಿಯರ್ಸ್ ಅಂತ ಕರಿತೀವಿ. By using d moviers, this can be written as cos n. N is what? 1 by 2. 1 by 2 pi by 2 can be written as pi by 4. Cos pi by 4 plus I sin pi by 4. That is root 6 is equal to, what is the value of cos pi by 4? 1 by root 2 plus I into 1 by root 2. Now 1 by root is in a common, take outside. Then we get root 6 divided by root 2 times 1 plus I. That root 6 divided by root 2 can be written as 6 by 2, that is root 3 times 1 plus I. Now here what is that? Minus 1 plus I plus or minus root 6I. In the place of root 6I, we put root 3 times 1 plus I. Now here I is a free from the root. Okay. Minus 1 plus I plus or minus root 3 times 1 plus I divided by 2. Now we have the two values. Otherwise, see here 1 plus I is in a common function. Take outside, we get like that. Minus 1 plus or minus root 3 by 2 1 plus I. Here 1 plus I is in a constant. Okay. Minus 1 plus or minus root 3 by 2. Therefore, here we see two values, that is z is equal to minus 1 plus root 3 by 2 1 plus I. Another one is minus 1 minus root 3 by 2 into 1 plus I.